ನಾನು ನಿಮ್ ಜೊತೆ ಇದೆ ಸರ್. ಸಾಕಷ್ಟು FD ಅಂತ ಇವತ್ತು ರೈತರಾಗಿರ್ಬೋದು, ಏನು ಜಾಬ್ ನಿಂದ ಬಂದಂತ ಏನು ಎಕ್ಸ್ ಆರ್ಮಿಗಳು, ಶಿಕ್ಷಕರು ಎಲ್ಲ ಸಾಕಷ್ಟು FD ಇಟ್ಟಿದ್ದಾರೆ ಸರ್. ಸುಮಾರು 1250 ಕೋಟಿ ರೂಪಾಯಿದು. ಈಗ ಅದು FD ದುಡ್ಡೇ ಕೊಡ್ತಾ ಇಲ್ಲ ಯಾವುದೋ ತರದ. ತಮಗ ಬಂದಿರಬೇಕಾದ ವಿಷಯ ಮತ್ತೆ ಅದು ಏನು ಸರಿ ಅದ್ರ ಬಗ್ಗೆ ಇದರದ್ದು ತನಿಖೆ ಏನಿದೆ ಜಿಲ್ಲಾ ಮಟ್ಟದ ತನಿಖೆ ಅಲ್ಲ, ಇದು ರಾಜ್ಯ ಮಟ್ಟದ ತನಿಖೆ ನಡೀತಾ ಇದೆ. ಎಲ್ರು ಕೇಳಿಸ್ಕೋಬೇಕು. ಈಗ ರಾಜ್ಯ ಮಟ್ಟದ ತನಿಖೆ ನಡೀತಾ ಇದೆ. ನಮಗೆ ತಿಂಗಳಿಗೆ ಒಮ್ಮೆ ಅಲ್ಲಿ ಏನ್ ತನಿಖೆ ನಡೀತಾ ಇದೆ ಆ ರಿಪೋರ್ಟ್ ಕೊಡ್ತಾರೆ. ಇವರ ವಕೀಲರಿದ್ದಾರೆ ನಮ್ ಜೊತೆ ಮಾತುಕತೆನಲ್ಲಿ. ಆ ವಕೀಲರ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಮಾಹಿತಿ ಇದೆ. ನನ್ನ ಪ್ರಕಾರ ಆ ವಕೀಲರು ನಮ್ ಜೊತೆ ಮಾತಾಡಿದ್ದಾರೆ ಅಂದ್ರೆ ನಾವು ಅದಕ್ಕೆ ಸೂಕ್ತ ಪರಿಹಾರ ನಮ್ ಸೈಡ್ ಇಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಲಿಕ್ಕೆ ಆಗುತ್ತೆ. ಸರ್ ಬಿಜಾಪುರದಿಂದ ಬಂದಾರ ಸರ್. ಸರ್ ಒಂದು ನಿಮಿಷ ಸರ್, ಜಿಲ್ಲಾಧಿಕಾರಿ ಸರ್ ದಯವಿಟ್ಟು ಒಂದ್ ನಿಮಿಷ ಸರ್. ದಯವಿಟ್ಟು ಒಂದೇ ಒಂದ್ ನಿಮಿಷ ಸರ್. ನಾನು ಖಾನಾಪುರ ತಾಲೂಕಿಂದ ಈಗ ಏನ್ ಸರ್, ನಮ್ ಖಾನಾಪುರ ತಾಲೂಕಿನೊಳಗ ಸರ್ ದಯವಿಟ್ಟು ಸರ್ ಒಂದ್ ವಿಚಾರ ಕೇಳಿ. ಖಾನಾಪುರದಲ್ಲಿ ಪಶು ಸಂಗೋಪನಾಲಯಗಳು ಇರ್ಬೋದು, ಹಾಸ್ಪಿಟಲ್ಗಳು ಇರ್ಬೋದು, ಆಮೇಲೆ ಹೆಸ್ಕಾಂ ಇರ್ಬೋದು. ತಾವು ಕೂಡ MD ನಾವು ಬಂದ್ ಭೇಟಿಯಾಗಿದ್ದೇವೆ. ನಿಮ್ಗೆ ಖಾನಾಪುರ ತಾಲೂಕಿನಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಪ್ ಇಲ್ಲ. ಒಂದು ನಿಮ್ಗೆ ಬೇಕಾದ್ರೆ ನಾವು ಡಾಕ್ಯುಮೆಂಟ್ ಸಮೇತ ಬರ್ತೀವಿ. ಸಮೇತ ಬರ್ತೀವಿ ಸರ್. ಹಾಸ್ಪಿಟಲ್ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಬ್ಬಂದಿಗಳೆಲ್ಲ ಸಂವಿಧಾನದಲ್ಲಿ ಇದ್ರು ಅಲ್ಲಿಯ ರಾಜಕೀಯ ಹಿತಾಸಕ್ತಿಯಿಂದ ಅದು ಮಿನಿಸ್ಟರ್ ಆಗಿರ್ಬೋದು, ಅಲ್ಲಿ ಶಾಸಕರಾಗಿರ್ಬೋದು, ಅದು ಹಿತಾಸಕ್ತಿ ಯಾವುದೂ ಇಲ್ಲ ಸರ್. ರಾಜ್ಯದಿಂದ ಜನ ಬಂದಾರ. ಮತ್ತೆ 200 ಸಂಘಟನೆಗಳು ಕೂಡಿ 86 ದಿನ ನಾವು ಹೋರಾಟ ಮಾಡಾಕತ್ತೀವಿ ಸರ್. ಅದನ್ನ ತಾವು ಧ್ವನಿ ಎತ್ತಬೇಕು. ಎಲ್ಲ ಶಾಸಕರಿಗೆ ಮಿನಿಸ್ಟರ್ಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ ಸರ್. ಅದು ವೈಯಕ್ತಿಕ ಹಿತಾಸಕ್ತಿಯಿಂದ ಅದು ಆಗಾಕತ್ತಿಲ್ಲ. ಅದು ಪ್ರಾಣ ಹೋದ್ರೂ ಸರಿ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಹಾವಿದ್ಯಾಲಯವನ್ನು ಬಿಡುದಿಲ್ಲ ಅಂತೇಳಿ ಒಂದು ಜನರ ಶಪಥ ಆಗೈತಿ. ತಮ್ಮ ಮೂಲಕ ಹೋಗ್ತಾ ಇದ್ದಾರೆ ಸರ್. ರೈತ ಹೋರಾಟಗಾರರು ದಯಮಾಡಿ ಬರ್ರಿ. DC ಅವರು ಹೋಗ್ತಾರೆ, ಎಲ್ಲ ಕುತ್ಕೊಂಡ್ರಿ. ಇನ್ನ ನಿಮ್ಮ ಸಂಬಂಧಪಟ್ಟಂತ ಸಚಿವರು ಬಂದಿಲ್ಲ, ನೀವು ಈ ತರ ಹೋರಾಟ ಮಾಡುತ್ತಾ ಇದ್ದೀವಿ. ನಿಮ್ಮ ಪದ್ಧತಿನೇ ಇಲ್ಲ ಅದು. ಸಿದ್ದರಾಮಯ್ಯ ಕೇಳ್ಬೇಕು ನಿಮ್ ಧ್ವನಿ ಅಂದ್ರೆ ಬರೋದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಂದು ಒಬ್ಬನೇ ಧ್ವನಿ ಬರೋದೈತಿ. ನಿಮ್ಗೆ ಎಲ್ಲ ಇನ್ನ ಯಾರು ಹಿಂದೆ ತಗೊಂಡಿಲ್ಲ. ಈಗ ಮಗ ಹೋರಾಟ ಇಲ್ಲ ಚಾಲೂ ಐತೆ. ಸಕ್ಕರೆ ಸಚಿವರು, ಕೃಷಿ ಸಚಿವರು ಬರೋ ಮಠ ನಮ್ದು ಹೋರಾಟ ಇಲ್ಲಿಂದ ತಗೊಳ್ಳುವಂಗಿಲ್ಲ. ಅದ್ ಕೂತ್ಕೋರಿ. ಈಗ ನಾವು ಮಾತಾಡ್ತೇವೆ. ನಿಮಗ ತಾಳ್ಮೆ ಇಲ್ಲ. ಈಗ ನಮ್ಮ ತಾಳ್ಮೆ ನೀವು ಪರೀಕ್ಷೆ ಮಾಡಕ್ ಹೋಗ್ಬಾರ್ದು ಅಂದ್ರೆ ನಾವೇನು ಮಾತಾಡಲ್ಲ. ಎಲ್ಲಾ ರೈತ ಬಂದವ್ರಿಗೆ ಹೇಳಕತ್ತೆ ಆ ವಿಷಯ ಪೂರ್ಣ ಆಗೋದಿಲ್ಲ, ಅಪೂರ್ಣ ಆಗಾಕತ್ತೈತಿ. ಇದೇನದ ಅಂತ ಕೇಳಿದ್ರೆ ನಿಮಗೆ ಯಾಕೆ ಹೇಳಕತ್ತಾನ ಅಂತಂದ್ರ ಅವ್ರ ಸಂಸ್ಕೃತಿ ನಮಗ ನಾಡಿನ ರೈತ ಬಾಂಧವರು ಅಂತಕ್ಕಂಥದ್ದನ್ನು ತಾವು ಗಮನದೊಳಗೆ ಇಟ್ಕೊಳ್ಬೇಕು. ಯಾಕಂತ ಕೇಳಿದ್ರ ಇಲ್ಲಿ ಯಾರ ವಿಧಾನಸೌಧದೊಳಗೆ ತಾವೆಲ್ಲ ಆಲಿಸ್ತಾ ಇದಾರೆ, ನೋಡ್ತಾ ಇದಾರೆ ಮಾಧ್ಯಮದ ಮುಖಾಂತರ. ಆ ಮಹನೀಯರು ಹೆಂಗ್ ಮಾಡಕತ್ತಾರ ಅಂತ ಕೇಳಿದ್ರ ಯಾರ ಸಕ್ರಿ ವಿಷಯ ಅಥವಾ ಫ್ಯಾಕ್ಟ್ರಿ ವಿಷಯ, ಕಬ್ಬಿನ ವಿಷಯ ತೆಗೆದು ಕೊಡ್ಲಿ ಅಂತಂದ್ರೆ ಶಿವಾನಂದ ಪಾಟೀಲ್ ಇಲ್ಲಿ ಬಟ ನೋಡಿದ್ರ ಅಲ್ಲಿ ಹಂಗ ಲೈಟ್ ಹತ್ತಲ್ಲ, ಹಂಗ ಆಗಾಕತ್ತತಿ. ವಿಧಾನಸೌಧದೊಳಗೆ ಬೇಕಾದ MLAಗಳು, ಬೇಕಾದ ಶಾಸಕರು ಆ ವಿಷಯವನ್ನು ತಕೊಂಡು ಬಿಟ್ಟಾರ. ಅವ್ರು ನೀವೆಲ್ಲ ಏನ್ ಮಾಡ್ತೀರಿ ಅಂತಂದ್ರ ಆವೇಶದೊಳಗ ಬಹಳಷ್ಟು ಮಾತಾಡ್ತೀರಿ. ಮತ್ತ ಆ ಪ್ರಸಂಗ ಬಂದಿರತಕ್ಕಂತ ಸಂದರ್ಭದೊಳಗೆ ಎಲ್ಲಾನು ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರ ಬೇರಪ್ಪಜ ಒಂದ್ ಸ್ವಲ್ಪ ಸಮಾಧಾನ ತಗೋರಿ. ಎಲ್ಲರೂ ನಿಮಗ್ ಒಬ್ಬೊಬ್ಬರಿಗೆ ಏನಾಗಕತ್ತತಿ ಅಂತಂದ್ರ ಯಾರೋ ಏನೋ ಮಾತಾಡ್ತಿರ್ತಾರ, ಯಾರೋ ಏನೋ ಮಾಡ್ತಿರ್ತಾರ. ಮಾನ್ಯ ಜಿಲ್ಲಾಧಿಕಾರಿ ಅವ್ರು ನಿಮಗೆ ಒಂದು ಮಾತು ಹೇಳಿದ್ರು, ಇದು ನನ್ನ ಗಮನಕ್ಕೆ ಬರುವುದಿಲ್ಲ, ನೀವು ಭದ್ರಪಡಿಸಿಕೊಂಡಿಲ್ಲ. ಆಗ ಬಂದ್ರೆ ನಿಮ್ ಮನವಿ ಏನೈತಿ ಕೊಡ್ರಿ. ಸರ್ಕಾರದಿಂದ ರಾಯಭಾರಿಗಳಾಗಿ ಬಂದಿದ್ದಾರೆ, ಸರ್ಕಾರದ ಪ್ರತಿನಿಧಿಗಳು ಬಂದಿದ್ದಾರೆ, ಅವ್ರ ಕಡೆ ಕೊಡ್ರಿ, ಕೊಟ್ಟುಕೊಂಡು ಹೋಗ್ಬಿಡ್ತೇವೆ ಅಂತೇಳಿ. ತಮ್ಮ ಹೆಂಡ್ರ ಮಕ್ಕಳ ಬಿಟ್ಟ ಅವ್ರು ಏನ್ ಮಾಡಿದಾರ ಅಂದ್ರೆ ಬೀದಿ ಅಡ್ಡಾಡಿದಾರು, ಗ್ರಾಮಗಳಿಗೆ ಅಡ್ಡಾಡಿದಾರು. ತಮ್ಮನ್ನೆಲ್ಲ ಇಲ್ಲೇ ಒಟ್ಟುಗೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನ್ಯಾಯ ಸಿಗಬೇಕು ಅಂತಕ್ಕಂತ ಉದ್ದೇಶದಿಂದ ಇವ್ರು ಹೇಳಿದ್ರು ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದನ್ನು ಮಾತಾಡಿದೆವು ಅಂತ ಹೇಳಿ. ಅಲ್ಲಿಂದ ಬೀಜ ವಿತರಣೆಯನ್ನ ಮಾಡುವಂತ ಸರ್ಕಾರಕ್ಕ ಅದರ ಬಗ್ಗೆ ಅವ್ರು ಅಧ್ಯಯನ ಮಾಡಿಲ್ಲೇನು? ಅದು ಅವ್ರಿಗೆ ತಿಳಿದಿಲ್ಲೇನ್ರಿ ಹಿರಿಯರ?
ಬೀಜ ವಿತರಣೆ ಮಾಡುವಂತ ಸಂದರ್ಭದೊಳಗ ಬೀಜವನ್ನ ಇವರೆಲ್ಲ ಇರುವುದು ಎದಕ್ಕ, ನಾವು ಅವರಿಗೆ ಮತಗಳನ್ನ ಕೊಟ್ಟು ಅಲ್ಲಿ ಕಳಿಸುವುದು ಎದಕ್ಕ, ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಸುವರ್ಣಸೌಧವನ್ನ ನಿರ್ಮಾಣ ಮಾಡಿದ. ಆಹಾರ ಬೇರೆ, ಅವ್ರು ಕುಡಿಯುವಂತ ನೀರ ಬೇರೆ. ಯಾಕಂತಂದ್ರೆ ಅವರೆಲ್ಲ ಮೇಲಿಂದ ಬಿದ್ದಾರೆ ಇಲ್ಲಿ ಕೆಳಗ. ಅವರೆಲ್ಲ ನಿಮ್ಮಂತ ತಾಯಂದಿರ ಅವ್ರಿಗೆ ಈ ಅಧಿಕಾರವನ್ನು ಮಾಡಿದ್ರೆ ನಾವು ಇಂಥ ಮಾತುಗಳನ್ನ ಮಾತಾಡುವಂತ ಸಂದರ್ಭ ಒದಗಿ ಬರುವುದಿಲ್ಲ. ಯಾಕಂತ ಕೇಳಿದ್ರೆ ಇವತ್ತೇನ್ ಮಾಡತ್ತಾರೋ, ರಾಜ್ಯ ಸರ್ಕಾರದ ಮೇಲೆ ಒಂದಿಷ್ಟು ವಿರೋಧ ಪಕ್ಷದವರು ನಮ್ಮ ಭೂಮಿಯೊಳಗೆ ಬೆಳೆದಂತ ಹೂ ತೆಗೆದು ನಮ್ಮ ಕಿವ್ಯಾಗನ ಇಟ್ಟ ಅವ್ರು ಶಾಣ್ಯರಾಗಿ ಅಲ್ಲಿ ಕುಂಡ್ರಾಕತ್ತಾರ. ಅದನ್ನ ನಾವು ಅರಿತುಕೊಳ್ಬೇಕಾಗ್ಯದ.